ನಮಸ್ಕಾರ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ಕಸ್ತೂರಿ, ಕನ್ನಡಿಗನೇ ಸಾರ್ವಭೌಮ. ನಾನು ನಿಮ್ಮ ಕನ್ನಡಿಗ, ರೈತನ ಮಗ ಅಶೋಕ್ ಕುಮಾರ್ ಜಿಯಾಸ್. ಎಲ್ರೂ ಹೇಗಿದ್ದೀರಾ? ನಾನಿವತ್ತು ಲೈವ್ ಮಾರ್ಕೆಟ್ನಲ್ಲಿ ಬ್ಯಾಂಕ್ ನಿಫ್ಟಿನ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಬ್ಯಾಂಕ್ ನಿಫ್ಟಿ ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದೆ ನಾನು ಸೆಲ್ಲಿಂಗ್ ಬರ್ತೀನಿ ಅಂತ. ಸೆಲ್ಲಿಂಗ್ ಏನಕ್ಕೆ ಬರುತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ಪಾಯಿಂಟಲ್ಲಿ 57,700 ಪಿ ಆಲ್ರೆಡಿ ಅಗ್ರೆಸಿವ್ ಎಂಟ್ರಿ ಒಂದು ಇಲ್ಲಿ ಕೊಟ್ಟಾಗಿದೆ. ನೋಡಿ ಇಲ್ಲಿ ಬಂದುಗಳು ಅಗ್ರೆಸಿವ್ ಎಂಟ್ರಿ. ಸ್ಟಾಪ್ ಲಾಸ್ ಎಷ್ಟಿರುತ್ತೆ? ಓಕೆನಾ, ಸದ್ಯಕ್ಕೆ ಸ್ಟಾಪ್ ಲಾಸ್ ಎಷ್ಟಿದೆ, ಆಮೇಲೆ ಚೇಂಜಸ್ ಮಾಡ್ತೇನೆ. ಸದ್ಯಕ್ಕೆ ಇವಾಗ ಓಪನ್ ಆಕ್ಷನ್ ಟ್ರೇಡ್ ಇರೋದ್ರಿಂದ ಸದ್ಯಕ್ಕೆ ಇದು ಓಕೆನಾ. ಈ 5 ನಿಮಿಷ ಏನಾದರೂ ಹೋಲ್ಡ್ ಆಯಿತು ಅಂದರೆ ಇದು ಇಮ್ಮಿಡಿಯೇಟ್ ಚೇಂಜ್ ಮಾಡ್ತೀನಿ. ಒರಿಜಿನಲ್ ಎಸ್ ಎಲ್ ಬಂದು ನಮ್ಮದು ಈ ಪಾಯಿಂಟ್ ಇದೆ, ಓಪನ್ ಆಕ್ಷನ್ ಆಗಿರೋದ್ರಿಂದ ಇಲ್ಲಿ ಇಟ್ಟಿದ್ದೀವಿ ಅಷ್ಟೇ. ಒರಿಜಿನಲ್ ಎಸ್ ಎಲ್ ಪಾಯಿಂಟ್ ಬಂದು ಇದು. ಓಕೆ, ಚೇಂಜ್ ಮಾಡೇ ಬಿಡೋಣ. ಓಕೆನಾ, ಇದು ಒರಿಜಿನಲ್ ಎಸ್ ಎಲ್ ಪಾಯಿಂಟ್ ನಮ್ಮದು. ಇದನ್ನು ತೆಗೆದು ಬಿಡೋಣ. ಇದನ್ನು ಒರಿಜಿನಲ್ ಎಸ್ ಎಲ್ ಪಾಯಿಂಟ್. ಸ್ಟಾಪ್ ಲಾಸ್ ಪಾಯಿಂಟ್ ಎಷ್ಟಿರುತ್ತೆ ನಿಮಗೆ? 870 870ಗೆ ಎಂಟ್ರಿ ತೊಗೊಂಡಿದ್ದೀವಿ ನಾವು. 870 835 ಇಲ್ಲಿ 37 ಪಾಯಿಂಟ್ ಎಸ್ ಎಲ್ ಇರುತ್ತೆ. 37 ಪಾಯಿಂಟ್ ಅಂದರೆ ನಮಗೆ ಅಲ್ಲಿಗೆ 872 ಇಂದ 37 ಪಾಯಿಂಟ್ ಅಂದರೆ 909ಗೆ ಇಟ್ಕೊಬೋದು. ಟಾರ್ಗೆಟ್ 909 ಮೀನ್ಸ್ 9010. 1:1ಗೆ ಫಸ್ಟ್. ಓಕೆನಾ, 1:1ಗೆ ಫಸ್ಟು ಟ್ರೈ ಮಾಡೋಣ. ಅದಾದಮೇಲೆ 1:2ಗೆ ನೋಡೋಣ. ಆಮೇಲೆ ಉಳಿದಿದ್ದು ಟಾರ್ಗೆಟ್ ಇಲ್ಲಿಗೆ 1:2 ಆಮೇಲೆ. ಓಕೆನಾ, ವೆರಿ ಸಿಂಪಲ್ ಟ್ರೇಡಿಂಗ್ ಟೆಕ್ನಿಕ್ಕು. ಎಕ್ಸ್ಪ್ಲೈನ್ ಮಾಡ್ತೀನಿ ಲೈವ್ ಮಾರ್ಕೆಟು ಬಂದುಗಳೇ, ಪೋಸ್ಟ್ ಮಾರ್ಕೆಟ್ ಅಲ್ಲ. ಓಕೆನಾ, ಜೊತೆಗೆ ಏನಾದ್ರೂ ಪುಲ್ ಬ್ಯಾಕ್ ಬಂತಂದ್ರೂ ಗುಡ್. ಆಲ್ರೆಡಿ ನಮ್ಮ ಪ್ರೀಮಿಯಂ ಸ್ಟೂಡೆಂಟ್ಸ್ಗಳಿಗೆ ಕೊಟ್ಟಾಗಿದೆ. ಓಕೆನಾ, ಪ್ರೀಮಿಯಂ ಸ್ಟೂಡೆಂಟ್ಸ್ಗಳಿಗೂ ಕೂಡ ಕೊಟ್ಟಾಗಿದೆ. ಇದೊಂದು ಎಜುಕೇಷನಲ್ ಪರ್ಪಸ್. ನನ್ನಲ್ಲಿರೋ ನಾಲೆಡ್ಜನ್ನು ಶೇರ್ ಮಾಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಬೈ ಕಾಲ್ ಆಗಲಿ ಸೆಲ್ ಕಾಲ್ ಆಗಲಿ ಕೊಡುವಂಥ ಪ್ರಮೇಯ ಬರೋದಿಲ್ಲ ಇಲ್ಲಿ. ನನ್ನಲ್ಲಿರುವಂಥ ನಾಲೆಡ್ಜನ್ನು ಶೇರ್ ಮಾಡ್ತಾ ಇದ್ದೀವಿ. ಓಕೆನಾ, ಅಷ್ಟೇ ಸಿಂಪಲ್. ಓಕೆ, ಕಾಯೋಣ. ನಾನು ನಿಮಗೆ ಗ್ರೂಪಲ್ಲೂ ಕೂಡ ತೋರಿಸ್ತೀನಿ ಏನು ಕೊಟ್ಟಿದ್ದೀವಿ ಅಂತ. ವೈಟಿಂಗ್. ಆ್ಯಕ್ಚುಲಿ ನೆನ್ನೆನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಈ ಸೆಲ್ಲಿಂಗನ್ನು. ಓಕೆ, 890 ಬಂದಿದೆ. 872ಗೆ ಎಂಟ್ರಿ ಇದೆ. 872ಗೆ ಎಂಟ್ರಿ ಇದೆ. 890 ಆ ಥರ ಬಂದಿದೆ. ಇನ್ನೂ ಬರಬೇಕು. 910 ಬಂತಂದರೆ ಫಸ್ಟ್ ಟಾರ್ಗೆಟ್ ಡನ್. ಫಸ್ಟ್ ಟಾರ್ಗೆಟ್ಗೆ ಫಸ್ಟ್ ನೋಡೋಣ, ಆಮೇಲೆ ಎರಡನೇ ಟಾರ್ಗೆಟ್. ಕರೆಕ್ಟಾ? ಆಮೇಲೆ ಎರಡನೇ ಟಾರ್ಗೆಟು. ರೀಸನ್ ಹೇಳ್ಬಿಡ್ತೀನಿ ನೋಡಿ. ರೀಸನ್ ಏನು ಅಂತ ಹೇಳ್ತೀನಿ. ವೆರಿ ಸಿಂಪಲ್. ನೋಡಿ, ಇಲ್ಲಿ ಈ ಲೈನ್ನ ತೆಗೆದು ಇಲ್ಲಿಗೆ ಹಾಕ್ಕೊತೀನಿ. ಈ ಲೈನ್ನ ತೆಗೆದು ಇಲ್ಲಿಗೆ ಹಾಕ್ಕೊತೀನಿ. ನೋಡಿ ಬಂಧುಗಳೇ, ಪ್ರೈಸ್ ನಿನ್ನೆ ಏನಾಗಿತ್ತು? ಹಾಲ್ಟಿಂಗ್ ಆಗಿದೆ. ಈ ಒಂದು ಹಾಲ್ಟಿಂಗು ಜೊತೆಗೆ ಇಲ್ಲಿ ವೆರಿ ಸಿಂಪಲ್ ಕಾನ್ಸೆಪ್ಟ್ ಬಂಧುಗಳೇ. ಇಲ್ಲೊಂದು ಲೈನು. ಓಕೆ, ಅದಕ್ಕಿಂತ ಮುಂಚೆ ಪಿ ಮೂವ್ ಆಗ್ತಾ ಇದೆ 890 ಸಿಂಪಲ್. ಯಾರ್ಯಾರು ಹೊಸಬ್ರು ನೋಡ್ತಾ ಇದ್ದೀರಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆನಾ, ವೆರಿ ಸಿಂಪಲ್ ಕಾನ್ಸೆಪ್ಟ್. ನೋ ಕಾಂಪ್ಲಿಕೇಟೆಡ್, ಯಾವುದೂ ಇಲ್ಲ. ಗೊತ್ತಿರಬೇಕು ಟ್ರೇಡಿಂಗ್ ಅಂದರೆ ಹೆಂಗೆ ಅಂತ. ಟಾರ್ಗೆಟ್ ರೀಚ್ ಆಗ್ಬೋದು ನನ್ನ ಪ್ರಕಾರ ಬೇಗನೆ. 1:1ಗೆ ಫಸ್ಟ್, 1:2 ಆಮೇಲೆ ಉಳಿದಿದ್ದೆಲ್ಲ ಆಮೇಲೆ. ಇದು ಟಾರ್ಗೆಟ್ ರೀಚ್ ಆದಮೇಲೆ ಒಂದು ಮಾತು. 898 ಬಂದಿದೆ, 900 ಹತ್ರ ಬಂದಿದೆ. ಒಂದು ಮಾತು ಏನಪ್ಪ ಅಂದರೆ, ಈ ಥರ ಲೈವ್ ವಿಡಿಯೋನ ನಾನು 90 ಡೇಸ್ ಆದಮೇಲೆ ರಿಲೀಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ 90 ಡೇಸ್ ಆದಮೇಲೆ. ಓಕೆನಾ, ಮುಂಚೆನೇ ರಿಲೀಸ್ ಮಾಡಲ್ಲ. ಇವಾಗ ಟ್ರೈಲರ್ ನಿಮಗೆಲ್ಲ 90 ದಿನ ಆದಮೇಲೆ ಈ ಥರ ಲೈವ್ ವೀಡಿಯೋಸ್ ಎಲ್ಲ ಮಾಡಿ ಇಟ್ಕೊಂಡಿರ್ತೀನಿ. ಎಲ್ಲ ರೆಡಿ ಇರುತ್ತೆ. ಪ್ರತಿದಿನ ಒಂದೊಂದು ರಿಲೀಸ್ ಮಾಡ್ಕೊಂಡು ಹೋಗೋದು. ಏನು ಅನಿಸುತ್ತೆ ನಿಮಗೆ ಅದು? ಪ್ರತಿದಿನ ಮಾಡಿದ್ರೆ ಒಳ್ಳೆಯದಾ, ಇಲ್ಲ 90 ಡೇಸ್ ಮಾಡಿದ್ರೆ ಒಳ್ಳೆಯದಾ? ಎಲ್ಲಕ್ಕೂ ಅದರದ್ದೇ ಆದ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಅದನ್ನು ಕೂಡ ಫಾಲೋ ಮಾಡಬೇಕಾಗುತ್ತೆ. ಓಕೆನಾ, ಅದರಿಂದ ಏನು ಅನಿಸುತ್ತೆ? ಯಾರ್ಯಾರು ನೋಡ್ತಾ ಇದ್ದೀರಿ? ಹೌದು ಸರ್, ಇದನ್ನು 90 ಡೇಸ್ ಆದಮೇಲೆ ಮಾಡಿ ಉಪಯುಕ್ತ ಆಗುತ್ತೆ ನಮಗೆ ಅನ್ನೋದ್ರೆ ಖಂಡಿತ ಮಾಡ್ತೇನೆ ಆವಾಗ. ಇಲ್ಲ ಸರ್, ಇವಾಗ ಪ್ರೆಸೆಂಟಿಗೆ ಮಾಡಿದ್ರೆ ಇನ್ನೂ ಒಳ್ಳೆಯದಾಗುತ್ತೆ ಅಂದರೆ ನೋಡೋಣ, ಅದನ್ನು ಕೂಡ ಮಾಡೋಣ. 90 ಡೇಸ್ ಆದಮೇಲೆ ಬೆಸ್ಟ್, 90 ದಿನ ಆದಮೇಲೆ ಬೆಸ್ಟ್ ಏನು ಅಂತ ಅನಿಸಿಕೆನ ತಿಳಿಸಿ. ಓಕೆ, 900 ಹತ್ರ ಬಂದಿದೆ, 910ಗೆ ಬಂದಿಲ್ಲ. ಸಿಂಪಲ್ಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟು ನೋಡಿ, 2 ಲೈನ್ ಹಾಕಿದ್ದೀನಿ. ಈ 2 ಲೈನ್ ಹತ್ರ ಒಂದು ಲೈನ್ ಬಂದು ಇದೇನಪ್ಪ ಅಂದರೆ ನಮ್ಮದು ಡೋಂಟ್ ಬೈ ಹಿಯರ್ ಜಾಗ ಬಂಧುಗಳೇ. ಡೋಂಟ್ ಬೈ ಹಿಯರ್ ಜಾಗ. ಅಯ್ಯೋ, ಅಲ್ಲಿ ಹೇಳೋಣ ಅನ್ನೋ ಅಷ್ಟರಲ್ಲಿ ಇಲ್ಲಿ ಮೂವ್ ಆಗ್ತಾ ಇದೆ ಪ್ರೈಸ್. ಏನು ಮಾಡೋದು? ಇದೇ ಪ್ರಾಬ್ಲಮ್ಮೇ. ಟಾರ್ಗೆಟ್ ಬರುತ್ತೆ, ವೆಯ್ಟ್ ಮಾಡಿ. ಫಸ್ಟ್ ಟಾರ್ಗೆಟ್ ಇಲ್ಲಿಗೆ, ಸೆಕೆಂಡ್ ಟಾರ್ಗೆಟ್ ಆಮೇಲೆ. ಓಕೆನಾ, ಫಸ್ಟ್ ಟಾರ್ಗೆಟ್ ಇಲ್ಲಿ
ನೋಡಿ ಪ್ರೀಮಿಯಮ್ಮು ಪ್ರೈಸ್ ಅಂತ ಕೆಳಗಡೆ ಅಂತ ಬರ್ತದೆ, ಪ್ರೀಮಿಯಮ್ ಮೂವ್ ಆಗ್ತಾಯಿಲ್ಲ. ದಟ್ ಈಸ್ ಅ ಪ್ರಾಬ್ಲಮ್. ಓಕೆ, 900ಗೆ ಬಂದಿದೆ. ಇನ್ನೊಂದು 10.901 ಇನ್ನೊಂದು 9 ಪಾಯಿಂಟ್ಸ್ ಬರಬೇಕು. ಬರಲ್ವಾ? ಬರುತ್ತೆ. ವೆಯ್ಟ್ ಮಾಡೋಣ, ತಾಳ್ಮೆಯಿಂದ ವೆಯ್ಟ್ ಮಾಡೋಣ. 1:1 ತೆಗಿಯೋ ಥರ ನಿಮ್ಮ ಹತ್ರ ಸ್ಟ್ರಾಟಜಿ ಇದೆ, ಅಲ್ಟಿಮೇಟ್. ಅದು ಆಪ್ಷನ್ನಲ್ಲಿ ರಿಯಲಿ ಅಲ್ಟಿಮೇಟ್, ವೆರಿ ಗುಡ್ ಅದು. ಓಕೆನಾ? ಅಂಥ ಒಂದು ಸ್ಟ್ರಾಟಜಿ ನಿಮ್ಮ ಹತ್ರ ಇರಬೇಕಾಗತ್ತೆ. ವೈಟಿಂಗ್ 902 ಹತ್ರ ಬಂದಿದೆ. ಇನ್ನೊಂದು 8 ಪಾಯಿಂಟ್ ಬರಬೇಕಷ್ಟೇ ಬಂಧುಗಳೇ, 8 ಪಾಯಿಂಟ್. ಫಸ್ಟ್ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ಎಕ್ಸ್ಪ್ಲೈನ್ ಏನಪ್ಪ ಅಂದರೆ ವೆರಿ ಸಿಂಪಲ್, ಏಕೆಂದರೆ ಎಕ್ಸ್ಪ್ಲನೇಷನು ಕೂಡ ತುಂಬ ಇಂಪಾರ್ಟೆಂಟ್ ಬಂಧುಗಳೇ. ಓಕೆನಾ? ನೋಡಿ, ಒಂದು ಪಾಯಿಂಟು ನೋಡಿ ಇಲ್ಲಿ, ಇದು ಪ್ರೀವಿಯಸ್ ಡೇ ಹೈ ಹತ್ರ ಪ್ರೈಸು ಹೋಗಿದೆ. ಪ್ರೀವಿಯಸ್ ಡೇ ಹೈ ಹತ್ರ ಹೋಗಿ ಬ್ರೇಕ್ಔಟ್ ಆಗೋದಕ್ಕೆ ಸಾಧ್ಯ ಆಗಿಲ್ಲ. ಪ್ರೈಸ್ ಏನು ಮಾಡಿದೆ? ಪ್ರೈಸ್ ಕೆಳಗಡೆ ಬಂದಿದೆ. ಒಂದು ಪಾಯಿಂಟ್. ಓಕೆನಾ? ಫಾಲ್ಸ್ ಸಿಗ್ನಲ್ನ ಕೊಟ್ಟಿದೆ. ಎರಡನೇದು, ಇಲ್ಲಿ ನಮ್ಮದು ಪ್ಯಾನಿಕ್ ಸೆಲ್ಲಿಂಗ್ ಕಾನ್ಸೆಪ್ಟು ಅಪ್ಲೈ ಆಗಿದೆ. ಓಕೆನಾ? ಪ್ಯಾನಿಕ್ ಸೆಲ್ಲಿಂಗ್ ರಿಜೆಕ್ಷನ್ ಕೊಟ್ಟಿದೆ, ಕನ್ಫರ್ಮೇಷನ್ ಕೊಟ್ಟಿದೆ. ಯಾವಾಗ ಕನ್ಫರ್ಮೇಷನ್ ಕೊಡ್ತು, ಇಮ್ಮಿಡಿಯೇಟು ಎಂಟ್ರಿ. ಒಂದು ಫಾಲ್ಸ್ ಸಿಗ್ನಲ್, ಎರಡನೇದು ಏನು ಹೇಳಿ, ಪ್ಯಾನಿಕ್ ಸೆಲ್ಲಿಂಗ್. ಎರಡೂ ಕೂಡ ಒಟ್ಟೊಟ್ಟಿಗೆ ಬಂದಿರೋದ್ರಿಂದ ಈ ಒಂದು ಟ್ರೇಡ್ನ ಇನಿಷಿಯೇಟಿವ್ ಮಾಡಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಕನ್ಫರ್ಮೇಷನ್ ಪ್ರೈಸು ನೋಡಿ, ಇಲ್ಲಿ ಮೇಲಕ್ಕೆ ಹೋಯ್ತು. ಮೇಲಕ್ಕೆ ಹೋದಾಗ ಯಾರು ಬಂದಿದ್ರು? ಕ್ಯಾಂಡಲ್ ಆ್ಯಕ್ಚುಲಿ ಇಲ್ಲಿ ಓಪನ್ ಆಗಿತ್ತಲ್ಲ, ಓಪನ್ ಆದಾಗ ಪ್ರೈಸ್ ಮೇಲಕ್ಕೆ ಹೋಯ್ತು. ಯಾರು ಬಂದಿದ್ರು? ಬೈಯರ್ಸ್ ಬಂದಮೇಲೆ ಪ್ರೈಸ್ ಮೇಲಕ್ಕೆ ಹೋಗ್ಬೇಕಲ್ವಾ? ಹೋಗೋದಕ್ಕೆ ಸಾಧ್ಯ ಆಗಿಲ್ಲ. ಏನಾಯಿತು? ಫಾಲ್ಸ್ ಸಿಗ್ನಲ್ನ ಕೊಡ್ತು. ಫಾಲ್ಸ್ ಸಿಗ್ನಲ್ನ ಇಮ್ಮಿಡಿಯೇಟ್ ಕೊಡ್ತಾ ಈ ಕ್ಯಾಂಡಲ್ ಇಲ್ಲ. ನಮಗೆ ಒಳ್ಳೆ ಕನ್ಫರ್ಮೇಷನ್ ಬೇಕಾಗಿತ್ತು. ಒಳ್ಳೆ ಕನ್ಫರ್ಮೇಷನ್ ಬಂದು ನಮಗೆ ಈ ಕ್ಯಾಂಡಲಲ್ಲಿ ಸಿಕ್ಕಿದೆ. ಯಾವಾಗ ಈ ಕ್ಯಾಂಡಲಲ್ಲಿ ಸಿಕ್ತು? ಎಂಟ್ರಿ ಇಮ್ಮಿಡಿಯೇಟ್. ಓಕೆನಾ? ಇಷ್ಟೇ ಸಿಂಪಲ್, ಇನ್ನೇನು ಇಲ್ಲ. ಬರೋಣ ಇಲ್ಲಿಗೆ. ಓಕೆ, ಟಾರ್ಗೆಟ್ ಹತ್ರ ಇಷ್ಟೇ, ಇನ್ನೇನಿದೆ ಅಬ್ಸರ್ವ್ ಮಾಡಿ. ಇದ್ರ ಜೊತೆಗೆ ನಮ್ಮ ಪ್ರೀಮಿಯಮ್ ಸ್ಟೂಡೆಂಟ್ಸ್ ಗ್ರೂಪಲ್ಲೂ ಕೂಡ, ನಮ್ಮ ಸ್ಟೂಡೆಂಟ್ಸ್ ಗ್ರೂಪಲ್ಲಿ, ಪ್ರೀಮಿಯಮ್ ಸ್ಟೂಡೆಂಟ್ಸ್ ಅಲ್ಲ, ನಮ್ಮ ಪ್ರೀಮಿಯಮ್ ಗ್ರೂಪಲ್ಲೂ ಕೂಡ ಕೊಟ್ಟಾಗಿದೆ. ಅಂದರೆ ಎಲ್ಲರೂ ಇರ್ತಾರಲ್ಲ, ಅಲ್ಲಿ ಕೂಡ ಕೊಟ್ಟಾಗಿದೆ. ಅಲ್ಲೇನು ಕೊಟ್ಟಿದ್ದೀವಿ ನಿಮ್ಮ ಕಣ್ಣು ಮುಂದೆ ತೋರಿಸ್ತೀನಿ ನೋಡಿ. ನೋಡಿ ಇಲ್ಲಿ ಬಂಧುಗಳೇ, 9:25 ನೋಡಿ ಇಲ್ಲಿ ಚಾರ್ಟ್ ಸಮೇತ ಕೊಟ್ಟಿದ್ದೀವಿ. ಎಂಟ್ರಿ ಎಲ್ಲಿಗೆ, ಸ್ಟಾಪ್ ಲಾಸ್ ಪಾಯಿಂಟ್ ಎಲ್ಲಿಗೆ ಅನ್ನೋದನ್ನ ಮಾರ್ಕ್ ಮಾಡಿ. ಓಪನ್ ಆಕ್ಷನ್ ಟ್ರೇಡ್ ಆಗಿರೋದ್ರಿಂದ ಸ್ಟಾಪ್ ಲಾಸ್ನ ಏನು ಮಾಡಿರ್ತೀವಿ, ಈ ಪಾಯಿಂಟ್ಗೆ ಇಟ್ಟಿರ್ತೀನಿ. ಈ ಪಾಯಿಂಟ್ಗೆ ಅದಾದಮೇಲೆ ಲೈವಲ್ಲಿ ಚೇಂಜ್ ಮಾಡೋದಲ್ಲ. ಇವಾಗ ಇಲ್ಲಿಗೆಲ್ಲ ಚೇಂಜಸ್ ಮಾಡ್ಕೊಂಡಿರಬೇಕಾಗುತ್ತೆ. ಓಕೆನಾ? ವೆರಿ ಸಿಂಪಲ್, ನೋ ಕಾಂಪ್ಲಿಕೇಟೆಡ್. ಎಂಟ್ರಿ ಎಲ್ಲ ಪ್ರತಿಯೊಂದೂ ಇರುತ್ತೆ. ವೆರಿ ಸಿಂಪಲ್. ನಾವು ಏನು ಟ್ರೇಡ್ ಮಾಡ್ತೀವಿ ಅದನ್ನೇ ನಮ್ಮ ಸ್ಟೂಡೆಂಟ್ಗಳಿಗೆ ಕೊಟ್ಟಿರುವಂಥದ್ದು. ATOF ಅಶೋಕ್ ಗ್ರೂಪ್ ಇದೊಂದು ಸ್ಟೂಡೆಂಟ್ ಗ್ರೂಪು. ಓಕೆನಾ? ಮೆಂಟರ್ಶಿಪ್ ಗ್ರೂಪ್ ಬೇರೆ, ಇದು ಮೆಂಟರ್ಶಿಪ್ ಗ್ರೂಪ್ ಅಲ್ಲ. ಎಲ್ಲ ಸ್ಟೂಡೆಂಟ್ಗಳೂ ಯಾರ್ಯಾರು ಕೋರ್ಸನ್ನ ತೊಗೊಂಡಿರ್ತಾರೆ ಅವರೆಲ್ಲ ಇಲ್ಲಿರ್ತಾರೆ. ಆ ಗ್ರೂಪಲ್ಲಿ ಕೊಟ್ಟಿರುವಂಥದ್ದು. ಓಕೆನಾ? ವೆರಿ ಸಿಂಪಲ್, ನೋ ಕಾಂಪ್ಲಿಕೇಟೆಡ್, ಇಷ್ಟೇ. ಓಕೆ, 890 ಹತ್ರ ಬಂದಿದೆ, ತೊಂದರೆ ಇಲ್ಲ. ಟಾರ್ಗೆಟ್ಗೋಸ್ಕರ ಕಾಯಬೇಕು ಬಂಧುಗಳೇ, ಟಾರ್ಗೆಟ್ಗೋಸ್ಕರ ಕಾಯಬೇಕು. 1:1 ಬರಲಿ, ಆಮೇಲೆ 1:2 ಈಸಿಯಾಗಿ ಬಂದ್ಬಿಡುತ್ತೆ. ಇಲ್ಲಿ ಮುಖ್ಯವಾಗಿ ಎಲ್ಲರಿಗೂ ಏನಪ್ಪ ಬೇಕು ಅಂದರೆ ತಾಳ್ಮೆ ಬಂಧುಗಳೇ. ನಿಮ್ಮ ಹತ್ರ ತಾಳ್ಮೆ ಇದೆಯಾ? ಮುಖ್ಯವಾಗಿ ನಿಮ್ಮನ್ನು ಕಾಪಾಡೋದು ಟ್ರೇಡಿಂಗಲ್ಲಿ ಇದೊಂದೇ, ತಾಳ್ಮೆ. ಟ್ರೇಡಿಂಗ್ ಮಾಡೋವಂಥ ತಾಳ್ಮೆ ನಿಮ್ಮಲ್ಲಿದೆಯಾ? ದಟ್ ಈಸ್ ಎ ಪವರ್ ಆಫ್ ಟೆಕ್ನಿಕಲ್ ಅನಾಲಿಸಿಸ್. ಅದಿಲ್ವಾ? ನಮ್ಮ ಸ್ಟೂಡೆಂಟ್ಗಳು ನೋಡ್ತಾ ಇದ್ದೀರಿ, ಲೈಕ್ ಮಾಡಲ್ಲ, ಪರವಾಗಿಲ್ವೇ, ನೋ ಪ್ರಾಬ್ಲಮ್. ನಾಲೆಡ್ಜು ಯಾರಪ್ಪನ ಮನೆದು ಆಸ್ತಿ ಇಲ್ಲ, ಕರೆಕ್ಟಾ? ಬೇರೆಯವ್ರು ಲೈಕ್ ಮಾಡ್ತಾರೆ, ನಮ್ಮವ್ರು ಮಾಡಲ್ವೇ? ನೋ ಪ್ರಾಬ್ಲಮ್. ನಾಲೆಡ್ಜ್ ಬೇಕಾದವ್ರು ಲೈಕ್ ಮಾಡ್ತಾರೆ ಅಷ್ಟೇ, ತಾಳ್ಮೆ ಬೇಕಾದವ್ರು ಲೈಕ್ ಮಾಡ್ತಾರೆ ಅಷ್ಟೇ, ಈ ಥರ ಪವರ್ ಬೇಕಾದವ್ರು ಲೈಕ್ ಮಾಡ್ತಾರೆ ಅಷ್ಟೇ. ನೀವೆಲ್ಲೂವರೆಗೂ ಚಾರ್ಟನ್ನು ಟ್ರಸ್ಟ್ ಮಾಡಲ್ಲ, ನೀವು ಅಲ್ಲೂವರೆಗೂ ಯಾರೂ ಕೂಡ ಏನು ಹೇಳಿ ಟ್ರೇಡಿಂಗ್ನಲ್ಲಿ ಸಕ್ಸಸ್ಫುಲ್ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಚಾರ್ಟನ್ನು ಟ್ರಸ್ಟ್ ಮಾಡಿ. 908 909 ಬಂಧುಗಳೇ, 911 1:1ಗೆ ಇಲ್ಲಿಂದ ಮಾರ್ಕೆಟು ಬ್ಲಾಸ್ಟ್ ಆಗುತ್ತೆ ಬಂಧುಗಳೇ. ಉಳಿದಿದ್ದೆಲ್ಲ ಫರ್ದರ್ ಸೆಕೆಂಡ್ ಟಾರ್ಗೆಟ್ ಬಂದು ನಿಮಗೆ ಏನು ಹೇಳಿ ಎಲ್ಲಿಗೆ ಹೋಗುತ್ತೆ ಅಂತ ಹೇಳ್ತೀನಿ ನೋಡಿ. ಸೆಕೆಂಡ್ ಟಾರ್ಗೆಟ್ ಎಲ್ಲಿಗೆ ಹೋಗುತ್ತೆ ಅಂತ ಹೇಳ್ತೀನಿ ನೋಡಿ. ಇದು ಪವರ್, ಮಾರ್ಕೆಟಲ್ಲಿ ಸಿಕ್ಕಿರೋ ಅಂಥ ಪವರ್ 920 1:1, ಅದು ಆಪ್ಷನ್ನಲ್ಲಿ. ವೆರಿ ಗುಡ್, ವೆರಿ ಗುಡ್, ಅಲ್ಟಿಮೇಟ್ ಪವರ್. ಸೆಕೆಂಡ್ ಟಾರ್ಗೆಟ್ನು ಕೂಡ ಹೇಳ್ತೀನಿ ನೋಡಿ. ಸೆಕೆಂಡ್ ಟಾರ್ಗೆಟ್ ಬಂದು ನಮಗೆ ನೋಡಿ
ಆಲ್ಮೋಸ್ಟ್ 960 ಹತ್ರ ಬರುತ್ತೆ ಬಂಧುಗಳೇ. 960 ಹತ್ರ ಬರುತ್ತೆ. ಓಕೆನಾ, 960 ಹತ್ರ ಬರುತ್ತಾ ಇಲ್ವಾ ಅನ್ನೋದನ್ನ ಲೈವ್ ಮಾರ್ಕೆಟ್ನಲ್ಲಿ ಅಬ್ಸರ್ವ್ ಮಾಡಿ. ಲೈವ್ ಮಾರ್ಕೆಟಲ್ಲಿ ಇದ್ರ ಜೊತೆಗೆ ಮೆಂಟರ್ಶಿಪ್ ಸ್ಟೂಡೆಂಟ್ಸ್, ನೆನ್ನೆನೇ ನಾನು ಹೇಳಿದ್ದೆ ಮಾರ್ಕೆಟ್ ಫಾಲ್ ಆಗುತ್ತೆ, ನಾವೇನು ಮಾಡಬೇಕು ಅಂತ ಗೊತ್ತಿತ್ತು ನಿಮಗೆ. ಓಕೆನಾ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೆನ್ನೆ ಏನು ಎಕ್ಸ್ಪ್ಲೈನ್ ಮಾಡಿದ್ದೆ ನಾನು, ಮಾರ್ಕೆಟ್ ಬೈ ಕಡೆನೇ ಹೋಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ದೆ ನಿಮಗೆ. ಯಾವ ಕಡೆ ಹೋಗುತ್ತೆ ಅಂತ ಹೇಳಿದೆ, ವೆರಿ ಕ್ಲಿಯರ್ ಕಟ್ಟಾಗಿ ಹೇಳಿದೆ. ಮಾರ್ಕೆಟಿಂಗ್ ಆಗುತ್ತೆ, ಸೆಲ್ಲಿಂಗ್ ಕಡೆ ಬರುತ್ತೆ. ಎಲ್ಲಿ ಪೊಸಿಷನ್ ಇದೆ ಅಲ್ಲಿಗೆ ಕ್ಲೋಸ್ ಮಾಡ್ಕೊಬೇಕು. ಫಸ್ಟ್ ಟಾರ್ಗೆಟು, ಸೆಕೆಂಡ್ ಟಾರ್ಗೆಟನ್ನು ಕೂಡ ಎಲ್ಲಿ ಅಂತ ಹೇಳಿದೆ. ಅದನ್ನು ಹೋಗ್ಬಿಟ್ಟು ರೀಕ್ಯಾಪ್ ಮಾಡ್ಕೊಳ್ಳಿ ಮೆಂಟರ್ಶಿಪ್ ಸ್ಟೂಡೆಂಟ್ಸ್. ಓಕೆನಾ, 4 months ಸ್ಟೂಡೆಂಟ್ಸ್ ಯಾರಿದ್ದೀರಿ ಮೆಂಟರ್ಶಿಪ್ಪು 1-to-1 ಅವರು. ವೆರಿ ಸಿಂಪಲ್, ಇದನ್ನು ಅಬ್ಸರ್ವ್ ಮಾಡೋಕ್ಕಾಗಲ್ವಾ? ವೆರಿ ಸಿಂಪಲ್ ಟ್ರೇಡಿಂಗ್ ಟೆಕ್ನಿಕ್ಕು, ಕಾಂಪ್ಲಿಕೇಟೆಡೇ ಇಲ್ಲ ಅಲ್ವಾ? ಓಕೆ, ಆಲ್ರೆಡಿ 930 960 ಹೋಗುತ್ತೆ. ನೋಡೋಣ ಹೋಗುತ್ತಾ ಇಲ್ವಂತ ಲೈವಲ್ಲೇ, ಅದನ್ನು ಕೂಡ ಅಬ್ಸರ್ವ್ ಮಾಡ್ಬಿಡೋಣ. 935 ನೋಡಿ ಯಾವ ಥರ ಬೀಳ್ತಾ ಇದೆ ನೋಡಿ, ಇಲ್ಲಿ ನೀವೇ ನಿಮ್ಮ ಕಣ್ಣಾರೆ ನೋಡಿ. ಓಕೆ, 942 ಬಂಧುಗಳೇ. $941.80 ಇದೆ. 949 ಬಂಧುಗಳೇ, 949 ಇದೆ. 949 ಬಂದಿದೆ. 949.70 80 950 ಬಂಧುಗಳೇ. ಸದ್ಯಕ್ಕೆ ನಾನೇನು ಮಾಡ್ತೀನಿ ಅಂದರೆ 950ಗೆ ಫುಲ್ ಪೊಸಿಷನ್ನ ಕ್ಲೋಸ್ ಮಾಡಿದ್ದೀವಿ. ಓಕೆನಾ, ಫುಲ್ ಪೊಸಿಷನ್ನ 950ಗೆ ಕ್ಲೋಸ್ ಮಾಡಲಾಗಿದೆ. ಏನಕ್ಕೆ ಅಂದರೆ ಕೆಲವು ಟೈಮು ನೋಡಿ ಪ್ರೈಸು 45 ಡಿಗ್ರಿನಲ್ಲಿ ಮೂವ್ ಆಗಿದೆ, ಒಂದು ಸ್ವಲ್ಪ ಕೆಳಗಡೆ ಬರುವಂಥ ಚಾನ್ಸಸ್ ಇರುತ್ತೆ. ಆ ಒಂದು ರೀಸನ್ನಿಂದ 950ಕ್ಕೆ ಕ್ಲೋಸ್ ಮಾಡಲಾಗಿದೆ. ಇನ್ನೊಂದು 10 ಪಾಯಿಂಟ್ ಬಂದೇ ಬರುತ್ತೆ, ಏನು ತೊಂದರೆ ಇಲ್ಲ, ಬಂದೇ ಬರುತ್ತೆ. ತಾಳ್ಮೆಯಿಂದ ಕಾಯಬೇಕಷ್ಟೆ. ತಾಳ್ಮೆ ಇತ್ತಂದರೆ ಆ ಟಾರ್ಗೆಟನ್ನು ಕೂಡ ರೀಚ್ ಆಗುತ್ತೆ. ಓಕೆನಾ, 950ಗೆ ಕ್ಲೋಸ್ ಮಾಡಿದ್ದೀವಿ, ಯಾವುದೇ ಪೊಸಿಷನ್ ಇಲ್ಲ. ಓಕೆನಾ, ಇನ್ನೊಂದು 10 ಪಾಯಿಂಟ್ ಬರಬೇಕು, ಬಂದೇ ಬರುತ್ತೆ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ. ನಮ್ಮ ಪಾಯಿಂಟು 872. ಓಕೆನಾ, 872. ಓಕೆನಾ, 950. ಓಕೆನಾ, ಎಸ್ ಎಲ್ ಬಂದು 835. ಎಷ್ಟು ಪಾಯಿಂಟ್ ಆಯ್ತು ಲೆಕ್ಕ ಹಾಕ್ಕೊಳ್ಳಿ ನೀವೇ ಬಂಧುಗಳೇ. 78 ಪಾಯಿಂಟ್ಸ್. ಓಕೆನಾ, 78 ಪಾಯಿಂಟ್ಸ್. ಓಕೆನಾ, ಬಂದಿದೆ ನಮಗೆ. ಎಸ್ ಎಲ್ ಇರೋದು 37 ಪಾಯಿಂಟ್. ಓಕೆನಾ, 37. ಮೋರ್ ದೆನ್ 1:2. ಮೋರ್ ದೆನ್ 1:2 ಈ ಒಂದು ಟ್ರೇಡಿಂಗಲ್ಲಿ ಬಂದಿದೆ ಬಂಧುಗಳೇ. ಈ ಒಂದು ಟ್ರೇಡಿಂಗಲ್ಲಿ 1:2 ಬಂಧುಗಳೇ. 1:1 ಅಂದ್ಕೊಂಡೆ, 1:2 ಸಿಕ್ಕಿದೆ. 1:2 ಅರ್ಥ ಮಾಡ್ಕೊಳ್ಳಿ. ತಾಳ್ಮೆಯಿಂದ ಕಾಯಿದ್ರೆ ಈ ಥರ ಟ್ರೇಡಿಂಗ್ನ ನಾವು ಮಾಡ್ಬೋದಾಗಿರುತ್ತೆ ಬಂಧುಗಳೇ. ಅರ್ಥ ಆಗ್ತದೆಯಾ? ಈ ಥರ ಟ್ರೇಡಿಂಗ್ನ ನಾವು ಅತ್ಯದ್ಭುತವಾಗಿ ಮಾಡ್ಬೋದಾಗಿರುತ್ತೆ. ಈ ಒಂದು ಟ್ರೇಡ್ನ ಇನ್ಫಾರ್ಮೇಷನ್ನ ಯಾವ ಥರ ಇತ್ತು ಎಂಬುದನ್ನು ನಿಮ್ಮ ಒಂದು ಅತ್ಯಮೂಲ್ಯವಾದೊಂದು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಜೊತೆಗೆ 960ಕ್ಕೆ ಹೋಗುತ್ತೆ. ಹೋಗಾದ್ಮೇಲೆ ಚೆಕ್ ಮಾಡಿ ಹೋಗಿರುತ್ತೆ ಚಾರ್ಟನ್ನು. ಚೆಕ್ ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ಹೌದು ಸರ್ 960ಗೆ ಹೋಗಿದೆ ಅಂತ ಹೇಳಿಬಿಟ್ಟು ಅಂತ ಹೇಳ್ತಾ ಈ ಒಂದು ಲೈವ್ ಸೆಷನ್ನ ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡೋದಕ್ಕಿಂತ ಮುಂಚೆ ಪ್ರತಿಯೊಬ್ಬ ನಮ್ಮ ಕನ್ನಡಿಗರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ.